ಏನ್ ಕಥೆ? ಏನ್ ಕಥೆನೋ? ಇಲ್ಲಿ ಯಾರ್ದೋ ಮನ್ಸ್ ಬದ್ಲಾಗ್ತಿದ್ಯಲ್ಲ. ಬರ್ತಾ ಬರ್ತಾ ರಾಯರ್ ಮನ್ಸು ಕರಗ್ತಿದೆ. ಸ್ಟಾಪ್ ಇಟ್. ಸ್ಟೂಪಿಡ್. ಅಣ್ಣ, ನನಗೇನಾಗ್ತಾ ಇದೆ? ಭಾಗ್ಯನೇಕ್ ನಾನು ಪದೇ ಪದೇ ನೋಡ್ತಾ ಇದ್ದೀನಿ. ಅವಳು ಸ್ವಲ್ಪ ಕಷ್ಟಪಡ್ತಿದ್ರೆ ನಾನು ಯಾಕೆ ಕಾಳಜಿ ತೋರಿಸ್ತಾ ಇದ್ದೀನಿ? ಓ ಗಾಡ್. ನನ್ ಮನ್ಮಥ ಮಿತ್ರ ಎಲ್ಲಿದ್ದಾನೆ? ಓ, ನನ್ ಹೀರೋ ಎಲ್ಲಿದ್ದಾನಾ? ಭಾಗ್ಯ ಫೋಟೋ ನೋಡಿ ಹಾಗೆ ಎಸ್ಬಿಟ್ನಲ್ಲ. ಅಂದ್ರೆ ನಾನ್ ಎಕ್ಸ್ಪೆಕ್ಟ್ ಮಾಡಿರೋ ಹಾಗೆ ಮಿತ್ರ ಭಾಗ್ಯನ್ ಮಧ್ಯೆ ಏನು ಎಲ್ಲ ಅಂತಾಯ್ತು. ಆಫ್ ಕೋರ್ಸ್ ಆ ಗುಗ್ಗು ಹುಡುಗಿ ನನ್ ಹೀರೋಗೆ ಹೇಗೆ ಇಷ್ಟ ಆಗ್ತಾಳೆ? ಮಿತ್ರ, ಕಂಟ್ರೋಲ್ ಯುವರ್ ಸೆಲ್ಫ್. ನೀನ್ ಯಾರನ್ನು ಪ್ರೀತಿಸ್ತಿದ್ಯಾ ಅಂತ ನಿನಗೆ ಗೊತ್ತು. ನಿನ್ ಪ್ರಯಾರಿಟೀಸ್ ಏನು ಅಂತ ನಿನಗೆ ಗೊತ್ತು. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಸೊ ಮಿತ್ರ ಹತ್ರ ಹೋಗೋದಕ್ಕೆ ದಾರಿ ತುಂಬಾ ಕ್ಲೀನ್ ಅಂಡ್ ಕ್ಲಿಯರ್ ಆಗಿದೆ. ನನ್ ಮೊದಲನೇ ಹೆಜ್ಜೆ ಈಗ್ಲೇ ಇಟ್ರೆ ದೇವ್ರು ನಂಗೆ ಬೇಕಾದಂಗೆ ಮಾಡ್ತಿದ್ದಾನೆ. ಒಂದ್ ನಿಮಿಷ ಹೋಗು. ಮನೀಷಾ, ಏನ್ ಮಾಡ್ತಿದ್ಯಾ? ಮಿತ್ರ, ನೀನ್ ಸುಮ್ನಿರು. ನಿನಗ್ ಎಷ್ಟು ಧೈರ್ಯನೇ ಮಿತ್ರನೇ ಹಾಗ್ ಮಾಡ್ತೀಯಾ? ಹೌದು, ಹಾಗ್ ಮಾಡ್ಕೊಳ್ತೀನಿ. ಇನ್ನೂ ಹೇಳೋದಾದ್ರೆ ಮುತ್ತು ಕೂಡ ಕೊಡ್ತೀನಿ. ಮಧ್ಯದಲ್ಲಿ ನಿಂದೇನು? ಏನಂದೆ ನಿನ್ನ? ಮನೀಷಾ, ಪ್ಲೀಸ್ ಕಾಮ್ ಡೌನ್. ಅವಳೇನೋ ಕಾಲ್ ಜಾರಿದ್ದಕ್ಕೆ ನನ್ನ ಮೇಲೆ ಬಿದ್ಲು. ಕಾಲ್ ಜಾರಿ ಬಿದ್ಲೋ ಇಲ್ಲ ಬೇಕು ಅಂತಾನೆ ಬಿದ್ಲೋ ಯಾರಿಗ್ ಗೊತ್ತು? ಏಯ್, ಸ್ವಲ್ಪ ಹುಷಾರಾಗಿ ಮಾತಾಡು. ಮೊದ್ಲು ನಿನ್ ಕೈ ಹುಷಾರು. ನೋಡಕ್ ಚೆನ್ನಾಗಿದ್ದಾನೆ, ದೊಡ್ಡ ಶ್ರೀಮಂತ ಅಂತ ಕೂಡ ಅವನಿಗ್ ಲೈನ್ ಹೊಡೆಯೋದಕ್ ನೋಡ್ತಿದ್ಯಾ? ಹೌದು, ಲೈನು ಕೂಡ ಹೊಡಿತೀನಿ. ಬೇಕಾದ್ರೆ 2ನೇ ಮದ್ವೆ ಕೂಡ ಮಾಡ್ಕೊಳ್ತೀನಿ. ನಿನಗೇನೆ? ಅಲ್ಲ, ಈ ಹುಡುಗಿ ಯಾರು ಮಿತ್ರ? ನಿನ್ನ ಕಟ್ಕೊಂಡಿದ್ ಹೆಂಡತಿ ತರ ನನ್ನ ಡಾಮಿನೇಟ್ ಮಾಡ್ತಾಳೆ. ಅವಳು ನಮ್ ಫ್ಯಾಮಿಲಿ ಫ್ರೆಂಡ್.
ಫ್ಯಾಮಿಲಿ ಫ್ರೆಂಡಾ? ಹಾಗಾದ್ರೆ ಫ್ಯಾಮಿಲಿ ವಿಷಯದಲ್ಲಿ ಬರ್ಬೇಡ ಅಂತ ಹೇಳು. ಶಟಪ್ ಶಾಲಿನಿ. ಮೊದ್ಲಿಲ್ಲಿಂದ ಹೋಗು. ನೀನು ಹೋಗು ಅಂತ ಹೇಳ್ದೆ ತಾನೆ? ಹೋಗು. ಫ್ಯಾಮಿಲಿ ಫ್ರೆಂಡ್ ಅಂದ್ಯಾ ಮಿತ್ರ? ಮತ್ತೇನು ಅಂತ ಹೇಳ್ಬೇಕು? ನನ್ನ ಹೆಂಡತಿ ಅಂತ ಹೇಳ್ಬೇಕಾ? ಕ್ಲೋಸ್ ಫ್ರೆಂಡ್ ಅಂತ ಹೇಳ್ಬೋದಲ್ವಾ? ಅವಳು ಭಾಗ್ಯನ್ ಸಿಸ್ಟರ್ ಅಲ್ವಾ, ಅದಕ್ಕೆ ಹಾಗೆ ಹೇಳ್ದೆ. ಅವಳು ಯಾರ್ ಬೇಕಾದ್ರೂ ಆಗ್ಲಿ, ಅವಳು ಬೇಕು ಅಂತಾನೆ ಜಾರ್ ಬಿದ್ದ ಹಾಗೆ ನಾಟಕ ಮಾಡಿದ್ಲು. ಇಂಥವ್ರಿಂದ ಸ್ವಲ್ಪ ನೀನ್ ದೂರನೇ ಇರು. ಹಾಗೆಲ್ಲ ಏನು ಆಗಿರಲ್ಲ ಮನೀಷಾ. ಪಾಪ ಒಂದ್ ಟೈಮಲ್ಲಿ ನನ್ನ ಮದುವೆ ಆಗ್ಬೇಕು ಅಂತ ಆಸೆ ಪಟ್ಟಿದ್ಲು. ಓ, ಹೀಗೆಲ್ಲ ಆಗಿತ್ತಾ? ಆದ್ರೆ ಇವಳು ಮದ್ವೆ ಆಗೋ ಟೈಪ್ ಅಲ್ಲ. ಮದ್ವೆ ಆಗ್ದೇನೆ ಮಕ್ಕಳನ್ನ ಹೆರೋ ಟೈಪು. ಮನೀಷಾ, ಸ್ಟಾಪ್ ಇಟ್. ವಾಟ್ ಎವರ್. ಯಾವುದಕ್ಕೂ ಇವಳ ಹತ್ರ ಸ್ವಲ್ಪ ಹುಷಾರಾಗೇ ಇರು. ಹೋಗ್ ಬರ್ತೀನಿ. ಹೋಗ್ ಬನ್ನಿಮ್ಮ. ಹೋಗ್ ಬರ್ತೀವಿ ಬೀಗ್ರೆ. ಆಗ್ಲಿ. ಶಾಲು, ಅತ್ತೆ ಮಾವನ ಹತ್ರ ಆಶೀರ್ವಾದ ತಗೋ. ನನ್ಗೆ ಆಶೀರ್ವಾದ ಮಾಡಿ ಅತ್ತೆ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ನೀವೀಗ ಹೇಳಿದ್ರಲ್ಲ, ಇನ್ನು ನಿಮ್ ಇಷ್ಟದ ಪ್ರಕಾರನೇ ಇವಳಿಗೆ ಮದ್ವೆ ಆಗತ್ತೆ. ಏನ್ ಇನ್ನ ನಿಂತೇ ಇದ್ದೀರಲ್ಲ, ನಡೀರಿ ಹೋಗೋಣ. ನಡೀರಿ, ಬರ್ತೀವಿ. ನಾಣಿ, 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 ಏನಾಯ್ತು? ನಾಣಿ, ಏನ್ ನಾಣಿ? ನಾಣಿ, ಏನಾಯ್ತು? ನಾಣಿ, ಬಿಡು ನಾಣಿ. ನೀನ್ ತಗೊಂಡ್ ಬಾ. ಏನಾಯ್ತು ನಾಣಿ? ನಾಣಿ, ಎದ್ದೇಳು ನಾಣಿ. ನಾಣಿ, ಕಣ್ ತೆಗಿ ನಾಣಿ. ಕಣ್ ಬಿಡು ನಾಣಿ. ಕಣ್ ಬಿಡು ನಾಣಿ. ಏನಾಯ್ತು? ಏನೋ ಇದು ನನ್ಗೂ ಅರ್ಥ ಆಗ್ತಿಲ್ಲ. ನಾಣಿ, ಏನಾಯ್ತು ನಾಣಿ? ಕಣ್ಬಿಡು ನಾಣಿ, ಎದ್ದೇಳು ನಾಣಿ. ನಾಣಿ, 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 ಏನಾಯ್ತು ನಾಣಿ? ಗೊತ್ತಿಲ್ಲ ಬಾಬಾ, ಸಡನ್ ಆಗಿ ತಲೆ ತಿರುಗ್ತು. ಬೆಳಿಗ್ಗೆ ಮಾತ್ರೆ ತಗೊಂಡ್ಯಾ? ಇಲ್ಲ ಬಾಬಾ, ಮರ್ತ್ಬಿಟ್ಟೆ. ಇವನೇನೋ ಚಿಕ್ಕವನು, ಅವನ್ ಮರ್ತು ಹೋಗ್ತಾನೆ. ನೀನಾದ್ರೂ ಕೊಡ್ಬೇಕಲ್ವಾ? ಮರ್ತೋದೆ ಬಾಬಾ. ಸರಿ ಸರಿ, ಈಗ ಕೊಡು. ಈಗ ಹೇಗಿದ್ಯಾ ನಾಣಿ? ಪರವಾಗಿಲ್ಲ ಭಾವ. ನಾನ್ ನೋಡ್ಕೋತೀನಿ ಬಿಡಿ. ನಾಣಿ, ಹೋಗೋಣ ಬಾಕಂದ. ಇವತ್ ನಾನು ಇಲ್ಲೇ ಇರ್ತೀನಿ ಚಿಕ್ಕಿ. ಹಾಗೆಲ್ಲ ಹೇಳ್ಬಾರ್ದು ನಾಣಿ, ಬಾ ಹೋಗೋಣ. ಇಲ್ಲ ಚಿಕ್ಕಿ, ನಾನು ಇಲ್ಲೇ ಇರ್ತೀನಿ. ಹೋಗ್ಲಿ ಬಿಡಿ ಚಿಕ್ಕಿ, 1-2 ದಿನ ಇಲ್ಲೇ ಇದ್ ಬರ್ತಾನೆ. ಹೇಗಿದ್ರು ಅವ್ನಿಗೆ ಹುಷಾರಿಲ್ವಲ್ಲ, ಇರ್ಲಿ ಬಿಡಿ. ಹಾಗಂತೀರಾ? ಇಲ್ಲೇ ಇರ್ಲಿ ಬಿಡಿ ಹಾಗಾದ್ರೆ. ಅನ್ಸೂಯ, ಈ ಗಲಾಟೆಲಿ ಹೇಳೋಕ್ ಮರ್ತಿದ್ದೆ. ಅದೇನ್ ಹೇಳಿ ಅಮ್ಮ. ಮದ್ವೆ ಆದ್ಮೇಲೆ ಸೀರೆ ಕಳ್ಸೋದ್ ಪದ್ಧತಿ ಅಲ್ವಾ, ಆ ಶಾಸ್ತ್ರನೂ ಮುಗಿಸಿದ್ರೆ ಆ ಕೆಲ್ಸಾನು ಮುಗಿಯತ್ತಲ್ಲ ಅಂತ. ಎಂಥ ಮಾತು, ಖಂಡಿತ. ಈಗ ಅದೆಲ್ಲ ಯಾಕಜ್ಜಿ? ಶಾಸ್ತ್ರಗಳಾದ್ರೆ ಎರಡೂ ಕುಟುಂಬದ ಮಧ್ಯೆ ಬಂಧ ಗಟ್ಟಿ ಆಗತ್ತೆ ಮಿತ್ರ.
ನಮ್ ಸಂಪ್ರದಾಯನ ನಾವ್ ನಡೆಸ್ಬೇಕಲ್ಲಪ್ಪ. ಮತ್ತೆ ಅವ್ರಿಗೇನಾದ್ರೂ ಕಷ್ಟ ಆಗ್ಬೋದಲ್ವಾ? ಅಯ್ಯೋ ಎಂಥ ಮಾತು. ನಿಜ ಹೇಳಬೇಕು ಅಂದ್ರೆ ಅದು ನಮ್ಮ ಜವಾಬ್ದಾರಿ. ನಾವೇ ಹೇಳಬೇಕು ಅನ್ಕೊಂಡ್ವಿ, ಅಷ್ಟರಲ್ಲಿ ನೀವೇ ಹೇಳಿದ್ರಿ. ಯಾವ್ದಾದ್ರೂ ಒಳ್ಳೆ ಮುಹೂರ್ತ ನೋಡಿ ಆ ಕಾರ್ಯಕ್ರಮನ್ ಮಾಡಿ. ಯಾವಾಗ್ಲೂ ಯಾಕೆ, ನಾಳೆ ಒಳ್ಳೆ ದಿನ, ನಾಳೆನೆ ಮಾಡ್ಬೋದಲ್ಲ. ಏನಂತೀರಿ ಬೀಗ್ರೆ? ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನನ್ಗೂ ಏನ್ ತೊಂದ್ರೆ ಇಲ್ಲ. ಒಳ್ಳೇದು, ನಾವಿನ್ ಹೊರಡ್ತೀವಿ. ಹೋಗ್ಬರ್ತೀವಿ. ಜಾಹ್ನವಿ, ಏನ್ ನೋಡ್ತಿದ್ಯಾ? ನೀನು ಇಲ್ಲೇ ಇರ್ಬೇಕು ಅಂತಿದ್ಯಾ? ಬಾ ಬಾಮ್ಮ. ಹೋಗ್ ಬರ್ತೀನಕ್ಕ. ಬಾ. ನಡಿ. ಶಾಲು, ಆ ಮನೆಯಿಂದ ಬಂದಾಗಿಂದ ನೋಡ್ತಾನೆ ಇದ್ದೀನಿ. ಒಂದೇ ಒಂದು ಮಾತಿಲ್ಲ, ಮುಖದಲ್ಲಿ ನಗು ಇಲ್ಲ. ಏನಾಯ್ತು ನಿನ್ಗೆ? ಒಂದು ಇಂಟ್ರೆಸ್ಟಿಂಗ್ ನ್ಯೂಸ್, ಇನ್ನೊಂದು ಇರಿಟೇಟಿಂಗ್ ಆಗುವಂತಹ ನ್ಯೂಸ್ ಅಮ್ಮ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ಮೊದ್ಲು ಇಂಟ್ರೆಸ್ಟಿಂಗ್ ನ್ಯೂಸ್ ಏನು ಅಂತ ಹೇಳು. ಭಾಗ್ಯ ಅಂದ್ರೆ ಆ ಮಿತ್ರನ್ಗೆ ಇಷ್ಟನೇ ಇಲ್ಲ ಅಮ್ಮ. ನಿನಗೆ ಹೆಂಗ್ ಗೊತ್ತು? ಭಾಗ್ಯನ್ ಫೋಟೋ ನೋಡಿ ಪಕ್ಕಕ್ಕೆ ಬಿಸಾಕ್ಬಿಟ್ಟಮ್ಮ. ಅಂಥದ್ರಲ್ಲಿ ಅವಳನ್ನ ಪಕ್ಕಕ್ಕೆ ಬರಕ್ ಬಿಡ್ತಾನಮ್ಮ? ನೀನ್ ಹೇಳ್ತಿರೋದು ನಿಜಾನಾ? ಹೌದಮ್ಮ, ನನ್ ಕಣ್ಣಾರೆ ನಾನ್ ನೋಡ್ದೆ. ಹೇಳಿದ್ನಲ್ಲ, ಹಳ್ಳಿ ಗೊಗು ಮೂತಿಗೆ ಸಿಟಿ ಹೀರೋ ಸೆಟ್ ಆಗಲ್ಲ ಅಂತ. ನೋಡ್ ಶಾಲು, ನೀನು ಕುಬೇರನ್ ಮನೆ ಕಾಲಿಟ್ರೆ ನನ್ಗೂ ಸಂತೋಷನೇ. ಆದ್ರೆ ಮಿತ್ರಾಗೆ ಭಾಗ್ಯಂಗೆ ಹೊಂದಾಣಿಕೆ ಇಲ್ಲ ಅನ್ನೋ ಭ್ರಮೇಲಿ ಅವನ್ಗೋಸ್ಕರ ಟೈಮ್ ವೇಸ್ಟ್ ಮಾಡಿದ್ರೆ ಇಲ್ಲಿ ವಿವೇಕ್ ಕೂಡ ಕೈ ಜಾರ್ ಹೋಗ್ತಾನೆ. ಅದ್ ಸರಿ, ಇರಿಟೇಟ್ ಆಗುವಂತ ನ್ಯೂಸ್ ಏನು? ಮಿತ್ರಂಗೆ ಕಾಳ್ ಹಾಕಕ್ಕೆ ಬುಟ್ಟಿಲ್ ಹಾಕೊಳ್ಳಕ್ಕೆ ನನ್ಗಿಂತ ಮುಂದೆ ಲೈನ್ ಅಲ್ಲಿ ಆ ಮನೀಷಾ ಇದ್ದಾಳೆ. ಹೌದಾ? ಹೌದಮ್ಮ, ಮಿತ್ರ ಮತ್ತೆ ಆ ಮನುಷ್ಯನ್ ಮಧ್ಯೆ ಏನೋ ದೊಡ್ಡ ಮ್ಯಾಟರ್ ಇರೋ ಹಾಗಿದೆ. ಸರಿ ಹೋಯ್ತು. ಅವನು ಅಲ್ಲಿ ತನ್ ಮ್ಯಾಟರ್ನ ನಡೆಸ್ತಾ ಇದ್ರೆ ಇನ್ನು ನಿನ್ ಮೀಟರ್ ಮುಂದ್ ಹೋಗೋದ್ ಹೇಗೆ? ಅದೇ ಯೋಚನೆ ಮಾಡ್ತಿದ್ದೀನಮ್ಮ. ನಾನು ಮಿತ್ರನ್ ಮೇಲೆ ಬಿದ್ದಿದ್ದಕ್ಕೆ ಮನುಷ್ಯ ರಾಕ್ಷಸಿ ತರ ಆಡ್ತಿದ್ಲು. ನಂಗೆ ಹೊಟ್ಟೆ ಉರಿತಿದ್ರೆ ಅದನ್ ಕೇರ್ ಮಾಡ್ದೆ ಮಿತ್ರ ಅವಳನ್ನ ಕೂಲ್ ಮಾಡ್ತಿದ್ದ. ಅಂದ್ರೆ ಅಲ್ಲಿ ಮ್ಯಾಟರ್ ನಡೆಯೋದಲ್ಲ, ಡೈರೆಕ್ಟ್ ಓಡ್ತಾ ಇದೆ ಅಂತ ಆಯ್ತು. ಹೌದಮ್ಮ. ನೋಡ್ದ್ಯಾ ಮಿತ್ರ ದಾರಿಲಿ ಎಷ್ಟು ಮುಳ್ಳು ಕಲ್ಲು ಎಲ್ಲ ಇದೆ. ಅವನ್ ಮೇಲಿರೋ ಆಸೆ ಬಿಟ್ಬಿಡು ಶಾಲು. ಇಲ್ಲಮ್ಮ, ಈಗ ಭಾಗ್ಯ ಮನೀಷಾ ಇಬ್ರು ನಂಗೆ ಶತ್ರುನೇ. ನಿಜ ಎಲ್ಲ ಹೊರಗ್ ತರ್ಬೇಕು. ನನ್ ದಾರಿ ಕ್ಲಿಯರ್ ಆಗ್ಬೇಕು. ಕೊನೆಗೆ ಆ ಮಿತ್ರನ್ನ ನನ್ ಸ್ವಂತ ಮಾಡ್ಕೊಂಡು ಆ ಇಬ್ರು ಕತೆನೂ ಮುಗಿಸ್ತೀನಿ. ಶ್ರೀಕಾಂತ್, ಕುಮಾರಿ, ಶ್ರೀಕಾಂತ್, ಕುಮಾರಿ, ಇವರಿಬ್ರು ಎಲ್ ಹೋದ್ರು ಅಂತ. ಕುಮಾರಿ, ಏನಾಯ್ತು ಅಜ್ಜಿ? ಪೂಜೆಗ್ ತನ್ನ ಅಕ್ಷತೆ ಹೂವೆಲ್ಲ ಕಿಚನ್ ನಲ್ಲಿ ಹಾಗೆ ಬಿಟ್ಟಿದ್ದಾರೆ. ಅದನ್ ಎಲ್ಲಂದ್ರಲ್ಲಿಟ್ರೆ ಅನಿಷ್ಟ. ಅದೆಲ್ಲ ತೆಗೆದು ಯಾವ್ದೋ ಹೊಳೆಲಾಗ್ಲಿ ಹರಿಯೋ ನದಿಲಾಗ್ಲಿ ಬಿಡ್ಬೇಕು. ಕೆಲ್ಸವ್ರಿಗೆ ಹೇಳೋಣ ಅಂದ್ರೆ ಕಾಣಿಸ್ತಿಲ್ಲ. ನಾನ್ ನೋಡ್ಕೋತೀನಿ ಅಜ್ಜಿ. ನಿಂಗ್ ಯಾಕೆ ಕಷ್ಟನಮ್ಮ? ಪರವಾಗಿಲ್ಲ ಅಜ್ಜಿ, ಎಲ್ಲ ಒಂದ್ ಕವರಲ್ಲಿ ಹಾಕಿ ಕೆಲ್ಸದವ್ರ ಕೈಲೇ ಕೊಟ್ಟು ಕಳಿಸ್ತೀನಿ.
ಸರಿನಮ್ಮ. ಈಗ ಇದೆಲ್ಲ ಒಂದು ಕವರಲ್ಲಿ ಹಾಕ್ಬೇಕು. ಕವರ್ ಎಲ್ಲಿದೆ? I'll call you back. ಏನ್ ಇಲ್ಲಿ ಬಂದ್ರಿ? ಏನಾದ್ರೂ ಬೇಕಿತ್ತಾ? ನೀರು ಕುಡಿಯೋಣ ಅಂತ ಬಂದೆ. ಇರಿ ತರ್ತೀನಿ. ಭಾಗ್ಯ, ಏನಾಯ್ತು ರೀ? ಯಾಕೋ ತಲೆ ನೋವ್ತಿದೆ, ಸ್ವಲ್ಪ ಕಾಫಿ ಮಾಡ್ಕೊಡ್ತೀಯಾ? ಹೌದಾ, ಈಗ್ಲೇ ಮಾಡ್ಕೊಡ್ತೀನಿ, ಇರಿ. ಏನಾಯ್ತು ರೀ? ಏನಾಯ್ತು ನಿಮ್ಗೆ? ಏನಿಲ್ಲ, ಹೆಲ್ಪ್ ಮಾಡೋಣ ಅಂತಿದ್ದೆ, ಕೆಳಗೆ ಬಿದ್ದೋಯ್ತು. ಅಯ್ಯೋ, ಅದೆಲ್ಲ ನಿಮ್ಗೆ ಯಾಕೆ? ನಾನ್ ನೋಡ್ಕೋತೀನಲ್ಲ, ಇರಿ.
ಮೊದ್ಲು ಕುಡೀರಿ. ನಾನ್ ನೋಡ್ಕೋತೀನಿ, ನೀವ್ ಕಾಫಿ ಕುಡೀರಿ. ಫೋಟೋ ಎಲ್ಲೂ ಕಾಣಿಸ್ತಿಲ್ಲ. ಸದ್ಯಕ್ಕೆ ಬದುಕೊಂಡೆ. ಎಲ್ಲಿದೆ ಅಂತ ಆಮೇಲೆ ಹುಡುಕ್ಬೇಕು.